ಎಲ್ಲ ಕೇಳ್ತಾ ಇರೋದು. ಇವತ್ತು ನಮ್ಮ ರೈತ ಸಂಘದವ್ರು ಸಹ ಇದು ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಮತ್ತು ನಿಜವಾಗಿಯೂ ಇವತ್ತು ಅಟ್ಲೀಸ್ಟ್ ಇಷ್ಟಾದರೂ ರೈತರ ಬಗ್ಗೆ ಪತ್ರಗಳ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ ಇದರ ಕಾರಣ ಈ ಉತ್ತರ ಕರ್ನಾಟಕ, ಅದರಲ್ಲೂ ನಮ್ಮ ಶಶಿಕಾಂತ್ ಗುರೂಜಿಯವರ ಒತ್ತಡ ಜೋರಾಗ್ತಾ ಇದೆ. ದಿನದಿಂದ ದಿನಕ್ಕೆ ರೈತ ಸಂಘಟನೆಗಳ ಒತ್ತಡ ಜೋರಾಗ್ತಾ ಇದೆ, ಹೋರಾಟಕ್ಕೆ ಇಳಿತಾ ಇದೆ. ನಮಗೆ 1 ಲಕ್ಷ ಕೊಡದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಕೀಲಿ ಹಾಕ್ತೀವಿ ನಿಮ್ಮ BDCC ಬ್ಯಾಂಕ್ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡಿರುವಂತಹ ಜೊಲ್ಲೆಯವರು ಅಟ್ಲೀಸ್ಟ್ ರೈತರಿಗೆ ಒಂದಿಷ್ಟು ಹೆಚ್ಚು ಕೊಡ್ತೀನಪ್ಪ, ಕಡಿಮೆ ಬಡ್ಡಿ ಇದ್ದಿರ್ತಾರೆ ಇನ್ನೂ ಒಂದು ಮಾತು ಮಾತಾಡ್ತಾ ಇದ್ರೆ ಸ್ವಾಗತ ಮಾಡೋಣ, ಅದ್ರಲ್ಲಿ 2 ಮಾತಿಲ್ಲ. ಆದರೆ 1 ಎಕರೆಗೆ 1 ಲಕ್ಷ ಸಾಲ ನೀವು ಯಾವಾಗ ಕೊಡ್ತೀರಿ ಅನ್ನೋದು ಈಗ ಉಳಿದಿರೋ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಅವ್ರ ಸಮಿತಿಯಲ್ಲಿ ಉತ್ತರ ಕೊಡ್ಬೋದು ಅಂತ ಅನಿಸ್ತದೆ. ಯಾಕಂದ್ರೆ ಕೆಲವೊಂದಿಷ್ಟು ಹೋರಾಟ ಮಾಡಿ ಪಡ್ಕೋಬೇಕಾಗ್ತದೆ. ನಮ್ಮಲ್ಲೇ ಹೋರಾಟದಿಂದ ಆಗೋದೇ ಇಲ್ಲ ಅನ್ನೋದು ನಾವು ಇತಿಹಾಸ ನೋಡ್ತಾ ಇದ್ದೀವಿ. ಗುರುರಾಪುರದಲ್ಲಿ ನೋಡ್ರಿ ನೀವು, ಕಬ್ಬಿಣ ದರ ಒಂದು 200 ಏರಿಸೋದಕ್ಕಾಗಿ ಎಷ್ಟು ತೊಂದರೆ ತೊಗೊಂಡಿತ್ತು, ಎಷ್ಟು ದಿನ ಹೋರಾಟ ಮಾಡಿದರು, ಎಷ್ಟು ದಿನ ಅಲ್ಲಿ ಕೂಡಿದ್ರು. ಪಾಪ ನಮ್ಮ ಶಶಿಕಾಂತ್ ಗುರೂಜಿಯವರು ಜೊತೆಗೆ ಪೂಜಾರಿಯವರು, ಅವತ್ತಿನ ಎಲ್ಲ ರೈತರ ಮುಖಂಡರು, ರೈತರು, ಇಡೀ ಕರ್ನಾಟಕದ ರೈತರ ಬಂದಲ್ಲಿ ಕೂತ್ಕೊಂಡ್ರು, ಲಕ್ಷಾರು ಜನ ಕೂಡಿದಾಗ ಒಂದು 200-300 ರೂಪಾಯಿ ಏರಿಸಿದರು. ಇನ್ನು ಈ 1 ಲಕ್ಷ ಎಕರೆ ಕೊಡೋದನ್ನು ಮತ್ತಿಂಥ ಒಂದು ಹೋರಾಟ ಮಾಡಬೇಕಾಗ್ತದನ. ಈಗಾಗಲೇ ತಯಾರಿ ನಡೆಸಿದಾರೆ ರೈತ ಸಂಘದವರು. ನಾವು ಹೋರಾಟ ಮಾಡ್ತೀವಪ್ಪ, ನಾವು ರೈತರ BDCC ಬ್ಯಾಂಕ್ ಮುಂದೆ ಬಂದು ಕೂಡ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಜೊಲ್ಲೆಯವರು ಸ್ಪಂದಿಸ್ಬೋದು. ಯಾಕಂದ್ರೆ ಅವರೇ ಇವತ್ತು ಅಧ್ಯಕ್ಷ, ಅವ್ರ ಜೊತೆಗಾರಿದ್ದಾರೆ ನಮ್ಮ ಜಾರಕಿಹೊಳಿ ಸಹೋದರರು. ಅವರು ಕುಡ್ಕೊಂಡಿದ್ದೊಂದು ಪರಿಹಾರ ಹುಡುಕ್ಬೇಕು. ಯಾಕಂದ್ರೆ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸಗಳೆಲ್ಲ ಇವು. ಬ್ಯಾಂಕ ದಿವಾಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವ್ರು 1 ಎಕರೆ ನೀವು ಎಕರೆ ಮಾರ್ಟ್ಗೇಜ್ ಮಾಡಿ ಕಡಿಮೆ ಬಡ್ಡಿ ದರದಲ್ಲೋ ಅಥವಾ ಶೂನ್ಯ ಬಡ್ಡಿ ದರದಲ್ಲೋ ಕೊಟ್ಟಿದ್ದೀರಿ, ನಿಮ್ಮ 3 ಗಂಟೆಗಿಂತ ಏನು ತೊಂದರೆ ಇಲ್ಲ. ಅದಕ್ಕೆ ಪರ್ಯಾಯವಾಗಿ